ನಿನ್ನೆ ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ವಿಮಾನ ದುರಂತದಲ್ಲಿ ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ದುರಂತವಾಗಿ ಅಂತ್ಯ ಕಂಡಿತು. ಇವತ್ತು ಪುಣೆ ಜಿಲ್ಲೆಯ ಬಾರಾಮತಿಯಲ್ಲಿ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಅವರು ಕೂಡ ಭಾಗಿಯಾಗುವಂತ ಸಾಧ್ಯತೆ ಇದೆ. ಇನ್ನು ಬಾರಾಮತಿಯ ವಿದ್ಯಾ ಪ್ರತಿಷ್ಠಾನದಲ್ಲಿ ಅಂತ್ಯಕ್ರಿಯೆ ಮಾಡಬೇಕು ಅಂತ ಈಗ ಎಲ್ಲಾ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಮಹಾರಾಷ್ಟ್ರದಲ್ಲಿ 3 ದಿನ ಶೋಕಾಚರಣೆಗೆ ಘೋಷಣೆ ಕೂಡ ಮಾಡಿದ್ದಾರೆ. ವಿಮಾನ ದುರಂತವಾಗಿ ಅಂತ್ಯವನ್ನ ಕಂಡಿತು. ನಿನ್ನೆ ಬೆಳಗ್ಗೆ 8 ಗಂಟೆಗೆ ಈ ಮುಂಬೈನಿಂದ ಫ್ಲೈಟ್ ಟೇಕ್ ಆಫ್ ಆಗಿತ್ತು. ಅದಾದ ಬಳಿಕ ಟೇಕ್ ಆಫ್ ಆದ 40 ನಿಮಿಷದಲ್ಲಿ, ಅರ್ಧ ಗಂಟೆಯಲ್ಲಿ ಈ ವಿಮಾನ ದುರಂತವಾಗಿ ಅಂತ್ಯ ಕಂಡಿತು. ಆ ದುರಂತದಲ್ಲಿ 5 ಕೂಡ ಮೃತಪಟ್ಟಿದ್ರು. ಅದರಲ್ಲಿ ಅಜಿತ್ ಪವಾರ್ ಅವರು ಕೂಡ ಒಬ್ಬರು. ಇವತ್ತು ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಪುಣೆಯ ಬಾರಾಮತಿಯಲ್ಲಿ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಈ ಒಂದು ಅಂತ್ಯಕ್ರಿಯೆಗೆ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಅವರು ಕೂಡ ಭಾಗಿಯಾಗುವಂತ ಸಾಧ್ಯತೆ ಇದೆ. ಈ ಒಂದು ಘಟನೆ ಇದೆಯಲ್ಲ, ಇಡೀ ದೇಶವನ್ನ ಒಂದು ಕ್ಷಣ ಬೆಚ್ಚಿ ಬೀಳಿಸಿತ್ತು ಅಂತ ಘಟನೆ. ಕ್ಷಣ ಮಾತ್ರದಲ್ಲೇ ಈ ಖಾಸಗಿ ಜೆಟ್ ಧರೆಗೆ ಅಪ್ಪಳಿಸಿ ಸುಟ್ಟು ಭಸ್ಮವಾಗಿತ್ತು. ಇದರಲ್ಲಿ 5 ಜನ ಪ್ರಯಾಣ ಮಾಡ್ತಾ ಇದ್ರು. ಅದರಲ್ಲಿ 5 ಕೂಡ ಮೃತಪಟ್ಟಿದ್ದಾರೆ. ಇವತ್ತು ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಈ ಅಂತ್ಯಕ್ರಿಯೆಗೆ ವಿವಿಧ ಗಣ್ಯರು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಕೂಡ ಭಾಗಿಯಾಗುವಂತ ಸಾಧ್ಯತೆ ಕೂಡ ಇದೆ. ಇದರ ಜೊತೆಗೆ ಮಹಾರಾಷ್ಟ್ರದಲ್ಲಿ 3 ದಿನ ಶೋಕಾಚರಣೆಗೆ ಘೋಷಣೆ ಕೂಡ ಮಾಡಿದ್ದಾರೆ. ನೋಡಿ, ಮಹಾರಾಷ್ಟ್ರದಲ್ಲಿ ದಾದಾ ಅಂತಾನೆ ಫೇಮಸ್ ಆಗಿದ್ರು. 6 ಬಾರಿ ಡಿಸಿಎಂ ಆಗಿದ್ರು. ಆದರೆ ಕೊನೆಗೆ ಅವರು ಸಿಎಂ ಆಗಲಿಲ್ಲ. ದುರಂತವಾಗಿ ಈ ರೀತಿಯಾಗಿ ಅಂತ್ಯ ಕಂಡು. ನಿಜಕ್ಕೂ ಈ ಒಂದು ಘಟನೆ ಮಹಾರಾಷ್ಟ್ರವನ್ನ ಒಂದು ರೀತಿಯಾಗಿ ಅಲ್ಲಿರುವಂತಹ ಅವರ ಅಭಿಮಾನಿಗಳನ್ನ ಮತ್ತು ಅವರ ಕಾರ್ಯಕರ್ತರು ಆಘಾತಕ್ಕೆ ಒಳಗಾಗಿದ್ರು. ಯಾವಾಗ ಈ ಸುದ್ದಿ ಗೊತ್ತಾಯ್ತಲ್ಲ, ಇಡೀ ದೇಶವನ್ನ ಈ ಸುದ್ದಿ ಒಂದು ಕ್ಷಣ ಬೆಚ್ಚಿ ಬೀಳಿಸಿತ್ತು ಅಂತ ಘಟನೆ. ನಿನ್ನೆ ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ವಿಮಾನ ದುರಂತದಲ್ಲಿ ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ದುರಂತವಾಗಿ ಅಂತ್ಯ ಕಂಡಿತು. ಇವತ್ತು ಪುಣೆ ಜಿಲ್ಲೆಯ ಬಾರಾಮತಿಯಲ್ಲಿ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಅವರು ಕೂಡ ಭಾಗಿಯಾಗುವಂತ ಸಾಧ್ಯತೆ ಇದೆ. ಇನ್ನು ಬಾರಾಮತಿಯ ವಿದ್ಯಾ ಪ್ರತಿಷ್ಠಾನದಲ್ಲಿ ಅಂತ್ಯಕ್ರಿಯೆ ಮಾಡಬೇಕು ಅಂತ ಈಗ ಎಲ್ಲಾ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಮಹಾರಾಷ್ಟ್ರದಲ್ಲಿ 3 ದಿನ ಶೋಕಾಚರಣೆಗೆ ಘೋಷಣೆ ಕೂಡ ಮಾಡಿದ್ದಾರೆ. ವಿಮಾನ ದುರಂತವಾಗಿ ಅಂತ್ಯವನ್ನ ಕಂಡಿತು. ನಿನ್ನೆ ಬೆಳಗ್ಗೆ 8 ಗಂಟೆಗೆ ಈ ಮುಂಬೈನಿಂದ ಫ್ಲೈಟ್ ಟೇಕ್ ಆಫ್ ಆಗಿತ್ತು. ಅದಾದ ಬಳಿಕ ಟೇಕ್ ಆಫ್ ಆದ 40 ನಿಮಿಷದಲ್ಲಿ, ಅರ್ಧ ಗಂಟೆಯಲ್ಲಿ ಈ ವಿಮಾನ ದುರಂತವಾಗಿ ಅಂತ್ಯ ಕಂಡಿತು. ಆ ದುರಂತದಲ್ಲಿ 5 ಕೂಡ ಮೃತಪಟ್ಟಿದ್ರು. ಅದರಲ್ಲಿ ಅಜಿತ್ ಪವಾರ್ ಅವರು ಕೂಡ ಒಬ್ಬರು. ಇವತ್ತು ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಪುಣೆಯ ಬಾರಾಮತಿಯಲ್ಲಿ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಈ ಒಂದು ಅಂತ್ಯಕ್ರಿಯೆಗೆ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಅವರು ಕೂಡ ಭಾಗಿಯಾಗುವಂತ ಸಾಧ್ಯತೆ ಇದೆ. ಈ ಒಂದು ಘಟನೆ ಇದೆಯಲ್ಲ, ಇಡೀ ದೇಶವನ್ನ ಒಂದು ಕ್ಷಣ ಬೆಚ್ಚಿ ಬೀಳಿಸಿತ್ತು ಅಂತ ಘಟನೆ. ಕ್ಷಣ ಮಾತ್ರದಲ್ಲೇ ಈ ಖಾಸಗಿ ಜೆಟ್ ಧರೆಗೆ ಅಪ್ಪಳಿಸಿ ಸುಟ್ಟು ಭಸ್ಮವಾಗಿತ್ತು. ಇದರಲ್ಲಿ 5 ಜನ ಪ್ರಯಾಣ ಮಾಡ್ತಾ ಇದ್ರು. ಅದರಲ್ಲಿ 5 ಕೂಡ ಮೃತಪಟ್ಟಿದ್ದಾರೆ. ಇವತ್ತು ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಈ ಅಂತ್ಯಕ್ರಿಯೆಗೆ ವಿವಿಧ ಗಣ್ಯರು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಕೂಡ ಭಾಗಿಯಾಗುವಂತ ಸಾಧ್ಯತೆ ಕೂಡ ಇದೆ. ಇದರ ಜೊತೆಗೆ ಮಹಾರಾಷ್ಟ್ರದಲ್ಲಿ 3 ದಿನ ಶೋಕಾಚರಣೆಗೆ ಘೋಷಣೆ ಕೂಡ ಮಾಡಿದ್ದಾರೆ. ನೋಡಿ, ಮಹಾರಾಷ್ಟ್ರದಲ್ಲಿ ದಾದಾ ಅಂತಾನೆ ಫೇಮಸ್ ಆಗಿದ್ರು. 6 ಬಾರಿ ಡಿಸಿಎಂ ಆಗಿದ್ರು. ಆದರೆ ಕೊನೆಗೆ ಅವರು ಸಿಎಂ ಆಗಲಿಲ್ಲ. ದುರಂತವಾಗಿ ಈ ರೀತಿಯಾಗಿ ಅಂತ್ಯ ಕಂಡು. ನಿಜಕ್ಕೂ ಈ ಒಂದು ಘಟನೆ ಮಹಾರಾಷ್ಟ್ರವನ್ನ ಒಂದು ರೀತಿಯಾಗಿ ಅಲ್ಲಿರುವಂತಹ ಅವರ ಅಭಿಮಾನಿಗಳನ್ನ ಮತ್ತು ಅವರ ಕಾರ್ಯಕರ್ತರು ಆಘಾತಕ್ಕೆ ಒಳಗಾಗಿದ್ರು. ಯಾವಾಗ ಈ ಸುದ್ದಿ ಗೊತ್ತಾಯ್ತಲ್ಲ, ಇಡೀ ದೇಶವನ್ನ ಈ ಸುದ್ದಿ ಒಂದು ಕ್ಷಣ ಬೆಚ್ಚಿ ಬೀಳಿಸಿತ್ತು ಅಂತ ಘಟನೆ. ನಿನ್ನೆ ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ವಿಮಾನ ದುರಂತದಲ್ಲಿ ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ದುರಂತವಾಗಿ ಅಂತ್ಯ ಕಂಡಿತು. ಇವತ್ತು ಪುಣೆ ಜಿಲ್ಲೆಯ ಬಾರಾಮತಿಯಲ್ಲಿ ಅವರ ಅಂತ್ಯಕ್ರಿಯೆ ನಡೆಯುತ್ತೆ.
ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ಅವರು ಕೂಡ ಭಾಗಿಯಾಗುವಂತ ಸಾಧ್ಯತೆ ಇದೆ. ಇನ್ನು ಬಾರಾಮತಿಯ ವಿದ್ಯಾ ಪ್ರತಿಷ್ಠಾನದಲ್ಲಿ ಅಂತ್ಯಕ್ರಿಯೆ ಮಾಡಬೇಕು ಅಂತ ಈಗ ಎಲ್ಲಾ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಮಹಾರಾಷ್ಟ್ರದಲ್ಲಿ 3 ದಿನ ಶೋಕಾಚರಣೆಗೆ ಘೋಷಣೆ ಕೂಡ ಮಾಡಿದ್ದಾರೆ. ವಿಮಾನ ದುರಂತವಾಗಿ ಅಂತ್ಯವನ್ನ ಕಂಡಿದೆ. ನಿನ್ನೆ ಬೆಳಗ್ಗೆ 8 ಗಂಟೆಗೆ ಈ ಮುಂಬೈನಿಂದ ಫ್ಲೈಟ್ ಟೇಕ್ ಆಫ್ ಆಗಿತ್ತು. ಅದಾದ ಬಳಿಕ ಟೇಕ್ ಆಫ್ ಆದ 40 ನಿಮಿಷದಲ್ಲಿ, ಅರ್ಧ ಗಂಟೆಯಲ್ಲಿ ಈ ವಿಮಾನ ದುರಂತವಾಗಿ ಅಂತ್ಯ ಕಂಡಿತು. ಆ ದುರಂತದಲ್ಲಿ 5 ಕೂಡ ಮೃತಪಟ್ಟಿದ್ರು. ಅದರಲ್ಲಿ ಅಜಿತ್ ಪವಾರ್ ಅವರು ಕೂಡ ಒಬ್ಬರು. ಇವತ್ತು ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಪುಣೆಯ ಬಾರಾಮತಿಯಲ್ಲಿ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಈ ಒಂದು ಅಂತ್ಯಕ್ರಿಯೆಗೆ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಅವರು ಕೂಡ ಭಾಗಿಯಾಗುವಂತ ಸಾಧ್ಯತೆ ಇದೆ. ಈ ಒಂದು ಘಟನೆ ಇದೆಯಲ್ಲ, ಇಡೀ ದೇಶವನ್ನ ಒಂದು ಕ್ಷಣ ಬೆಚ್ಚಿ ಬೀಳಿಸಿತ್ತು ಅಂತ ಘಟನೆ. ಕ್ಷಣ ಮಾತ್ರದಲ್ಲೇ ಈ ಖಾಸಗಿ ಜೆಟ್ ಧರೆಗೆ ಅಪ್ಪಳಿಸಿ ಸುಟ್ಟು ಭಸ್ಮವಾಗಿತ್ತು. ಇದರಲ್ಲಿ 5 ಜನ ಪ್ರಯಾಣ ಮಾಡ್ತಾ ಇದ್ರು. ಅದರಲ್ಲಿ 5 ಕೂಡ ಮೃತಪಟ್ಟಿದ್ದಾರೆ. ಇವತ್ತು ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಈ ಅಂತ್ಯಕ್ರಿಯೆಗೆ ವಿವಿಧ ಗಣ್ಯರು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಕೂಡ ಭಾಗಿಯಾಗುವಂತ ಸಾಧ್ಯತೆ ಕೂಡ ಇದೆ. ಇದರ ಜೊತೆಗೆ ಮಹಾರಾಷ್ಟ್ರದಲ್ಲಿ 3 ದಿನ ಶೋಕಾಚರಣೆಗೆ ಘೋಷಣೆ ಕೂಡ ಮಾಡಿದ್ದಾರೆ. ನೋಡಿ, ಮಹಾರಾಷ್ಟ್ರದಲ್ಲಿ ದಾದಾ ಅಂತಾನೆ ಫೇಮಸ್ ಆಗಿದ್ರು. 6 ಬಾರಿ ಡಿಸಿಎಂ ಆಗಿದ್ರು. ಆದರೆ ಕೊನೆಗೆ ಅವರು ಸಿಎಂ ಆಗಲಿಲ್ಲ. ದುರಂತವಾಗಿ ಈ ರೀತಿಯಾಗಿ ಅಂತ್ಯ ಕಂಡು. ನಿಜಕ್ಕೂ ಈ ಒಂದು ಘಟನೆ ಮಹಾರಾಷ್ಟ್ರವನ್ನ ಒಂದು ರೀತಿಯಾಗಿ ಅಲ್ಲಿರುವಂತಹ ಅವರ ಅಭಿಮಾನಿಗಳನ್ನ ಮತ್ತು ಅವರ ಕಾರ್ಯಕರ್ತರು ಆಘಾತಕ್ಕೆ ಒಳಗಾಗಿದ್ರು. ಯಾವಾಗ ಈ ಸುದ್ದಿ ಗೊತ್ತಾಯ್ತಲ್ಲ, ಇಡೀ ದೇಶವನ್ನ ಈ ಸುದ್ದಿ ಒಂದು ಕ್ಷಣ ಬೆಚ್ಚಿ ಬೀಳಿಸಿತ್ತು ಅಂತ ಘಟನೆ. ನಿನ್ನೆ ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ವಿಮಾನ ದುರಂತದಲ್ಲಿ ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ದುರಂತವಾಗಿ ಅಂತ್ಯ ಕಂಡಿತು. ಇವತ್ತು ಪುಣೆ ಜಿಲ್ಲೆಯ ಬಾರಾಮತಿಯಲ್ಲಿ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಅವರು ಕೂಡ ಭಾಗಿಯಾಗುವಂತ ಸಾಧ್ಯತೆ ಇದೆ. ಇನ್ನು ಬಾರಾಮತಿಯ ವಿದ್ಯಾ ಪ್ರತಿಷ್ಠಾನದಲ್ಲಿ ಅಂತ್ಯಕ್ರಿಯೆ ಮಾಡಬೇಕು ಅಂತ ಈಗ ಎಲ್ಲಾ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಮಹಾರಾಷ್ಟ್ರದಲ್ಲಿ 3 ದಿನ ಶೋಕಾಚರಣೆಗೆ ಘೋಷಣೆ ಕೂಡ ಮಾಡಿದ್ದಾರೆ. ವಿಮಾನ ದುರಂತವಾಗಿ ಅಂತ್ಯವನ್ನ ಕಂಡಿದೆ. ನಿನ್ನೆ ಬೆಳಗ್ಗೆ 8 ಗಂಟೆಗೆ ಈ ಮುಂಬೈನಿಂದ ಫ್ಲೈಟ್ ಟೇಕ್ ಆಫ್ ಆಗಿತ್ತು. ಅದಾದ ಬಳಿಕ ಟೇಕ್ ಆಫ್ ಆದ 40 ನಿಮಿಷದಲ್ಲಿ, ಅರ್ಧ ಗಂಟೆಯಲ್ಲಿ ಈ ವಿಮಾನ ದುರಂತವಾಗಿ ಅಂತ್ಯ ಕಂಡಿತು. ಆ ದುರಂತದಲ್ಲಿ 5 ಕೂಡ ಮೃತಪಟ್ಟಿದ್ರು. ಅದರಲ್ಲಿ ಅಜಿತ್ ಪವಾರ್ ಅವರು ಕೂಡ ಒಬ್ಬರು. ಇವತ್ತು ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಪುಣೆಯ ಬಾರಾಮತಿಯಲ್ಲಿ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಈ ಒಂದು ಅಂತ್ಯಕ್ರಿಯೆಗೆ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಅವರು ಕೂಡ